ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಗ್ರಾಮದಲ್ಲಿ ಕೃಷಿ ಇಲಾಖೆ, ಜಲನಯನ ಅಭಿವೃದ್ಧಿ ಇಲಾಖೆ ಹಾಗೂ ಮೈರಡ ಸಂಪನ್ಮೂಲ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಸ್ಥಾಪಿಸಲಾಗಿದ್ದ ಮಾಲವಿ ರೈತ ಉತ್ಪಾದಕರ ಕೇಂದ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಆಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಮಾಲವಿ ಎಫ್ಪಿಒ ಹಗರಣ, ಹೈಕೋರ್ಟ್ ಮೆಟ್ಟಿಲೇರಲು ರೈತರ ನಿರ್ಧಾರ. ರೈತ ಉತ್ಪಾದಕರ ಸಂಘದಲ್ಲಿ ಕೋಟಿ ಕೋಟಿ ಲೂಟಿ ಆರೋಪ, ಭ್ರಷ್ಟರ ವಿರುದ್ಧ ರೈತರ ಆಕ್ರೋಶ. 600ಕ್ಕೂ ಹೆಚ್ಚು ರೈತರಿಗೆ ವಂಚನೆ ಮಾಡಿರುವ ಆರೋಪ, ನ್ಯಾಯಕ್ಕಾಗಿ ಮಾಧ್ಯಮಗಳ ಮೊರೆ ಹೋದ ರೈತರು. ಮಾಲವಿ ಗ್ರಾಮದಲ್ಲಿ ಬೃಹತ್ ವಂಚನೆ, ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಆಗ್ರಹ. ರೈತರ ಷೇರು ಹಣ ಗುಳುಂ ಮಾಡಿರುವ ಆರೋಪ, ಹಗರಿಬೊಮ್ಮನಹಳ್ಳಿಯಲ್ಲಿ ಕಾನೂನು ಹೋರಾಟದ ಎಚ್ಚರಿಕೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಗ್ರಾಮದಲ್ಲಿ ಎಫ್ಪಿಒ ಹಗರಣ ನಡೆದಿದೆ ಎನ್ನಲಾಗ್ತಾ ಇದೆ. ಹೈಕೋರ್ಟ್ ಮೆಟ್ಟಿಲೇರೋಕೆ ರೈತರು ನಿರ್ಧಾರವನ್ನ ಮಾಡಿದ್ದಾರೆ. ಏನು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಗ್ರಾಮದಲ್ಲಿ ಕೃಷಿ ಇಲಾಖೆ, ಜಲನಯನ ಅಭಿವೃದ್ಧಿ ಇಲಾಖೆ ಹಾಗೂ ಮೈರಡ ಸಂಪನ್ಮೂಲ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಸ್ಥಾಪಿಸಲಾಗಿದ್ದ ಮಾಲವಿ ರೈತ ಉತ್ಪಾದಕರ ಕೇಂದ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಆಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿರುವಂತದ್ದು. ಮಾಲವಿ ಗ್ರಾಮದಲ್ಲಿ ಬೃಹತ್ ವಂಚನೆಯ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ಪಟ್ಟಭದ್ರರ ಈ ಕಬಳಿಕೆ ದಂಧೆಯಿಂದಾಗಿ ನಂಬಿಕೆ ಹಣ ಹೂಡಿದ್ದ ನೂರಾರು ಬಡ ರೈತರ ಬಾಳಿಗೆ ಬೆಂಕಿ ಬಿದ್ದಂತಾಗಿದೆ. ಈ ಕೇಂದ್ರದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಬಡ ರೈತರು ಸದಸ್ಯರಾಗಿದ್ರು. ತಮ್ಮ ಕಷ್ಟದ ದುಡಿಮೆಯಲ್ಲಿ ತಿಂಗಳಿಗೆ ತಲಾ 1,100 ರೂಪಾಯಿಗಳಂತೆ ಸಂಘಕ್ಕೆ ನಂಬಿಕೆಯಿಂದ ಹಣ ಪಾವತಿಸ್ತಾ ಬಂದಿದ್ರು. ಆದ್ರೆ ರೈತರ ಹಣಕ್ಕೆ ಸೂಕ್ತ ಭದ್ರತೆ ನೀಡಬೇಕಿದ್ದ ಅಧಿಕಾರಿಗಳೇ ಇಡೀ ವ್ಯವಸ್ಥೆಯನ್ನ ಅಧೋಗತಿಗೆ ತಳ್ಳಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದಿಂದ ಈ ರೈತ ಉತ್ಪಾದಕರ ಸಂಸ್ಥೆಗೆ ಬಂದಿದ್ದ 2,08,00,000 ರೂಪಾಯಿ ಬೃಹತ್ ಅನುದಾನ ಹಾಗೂ ರೈತರು ಸೇರಿಸಿದ್ದ ಲಕ್ಷಾಂತರ ರೂಪಾಯಿ ಷೇರು ಹಣವನ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಲೂಟಿ ಮಾಡಿದ್ದಾರೆ ಅಂತ ಏಡೆನ್ಸ್ ನ್ಯೂಸ್ ಮಾಧ್ಯಮದ ಮುಂದೆ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಂಸ್ಥೆಯಿಂದ ಕನಿಷ್ಠ 3ರಿಂದ 4 ಕೋಟಿ ರೂಪಾಯಿಗಳಷ್ಟು ಹಣದ ಹಗರಣ ನಡೆದಿದೆ ಅಂತ ಅಂದಾಜನ್ನ ಮಾಡಲಾಗಿದೆ. ರೈತರು ತಮ್ಮ ಹಣದ ಬಗ್ಗೆ ಪ್ರಶ್ನೆ ಮಾಡೋಕ್ ಹೋದಾಗ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಹಾರಿಕೆ ಉತ್ತರ ನೀಡಿ ದರ್ಪ ತೋರ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಅಧಿಕಾರಿಗಳ ಈ ವಂಚನೆ ಮತ್ತು ಲೂಟಿ ತಂತ್ರದ ವಿರುದ್ಧ ಮಾಲವಿ ಗ್ರಾಮದ ಸಾರ್ವಜನಿಕರು ಹಾಗೂ ಕಂಗಾಲಾದ ರೈತರು ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ತಮಗೆ ನ್ಯಾಯ ಸಿಗಬೇಕಾದ್ರೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಹೀಗಾಗಿ ಈ ಇಡೀ ಹಗರಣವನ್ನ ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿಸೋಕೆ ಗ್ರಾಮಸ್ಥರು ಒಮ್ಮತದ ನಿರ್ಧಾರ ಕೈಗೊಂಡಿದ್ದಾರೆ. ರೈತರ ಹೊಟ್ಟೆಗೆ ಹೊಡೆದು ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ಹಣ ಕಬಳಿಕೆ ಮಾಡಿರುವ ಭ್ರಷ್ಟ ಅಧಿಕಾರಿಗಳ ಮೇಲೆ ತಕ್ಷಣವೇ ಕ್ರಿಮಿನಲ್ ದೂರು ದಾಖಲಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು. ಅಲ್ಲಿವರೆಗೂ ನಾವು ವಿಶ್ರಮಿಸೋದಿಲ್ಲ ಅಂತ ನಿರಂತರ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಗ್ರಾಮಸ್ಥರು. ಈಗ 850 ರೂಪಾಯಿ ವ್ಯವಹಾರ ಟ್ರಾನ್ಸಾಕ್ಷನ್ ಮಾಡ್ಯಾರ. ಆಡಿಟ್ ಹೋದಾಗ ಎಷ್ಟು ಉಳಿಬೋದು ಅಂತ ಲೆಕ್ಕ ಆಡಿಟರ್ ಕೇಳಿದಾಗ 25 lakhs ಉಳಿಬೇಕಿದ್ದು ಅಂತ ತಯಾರ. ಈ ಟೋಟಲ್ 2,13,00,000 ಚಿಲ್ಲರೆ ವ್ಯವಹಾರ ಮಾಡಿದಾಗ 25 lakhs ಇದು ಉಳಿಬೇಕಿದ್ದು ಅಂತ ಹೇಳ್ಯಾರ. ಅಂತ ಇವರು ಉಳಿಸಿರೋದನ್ನು 640 ಉಳಿಸ್ಯಾರ. 6,40,000 ಅಷ್ಟೇ ಉಳಿಸ್ಯಾರ. ಇವ್ರು ಮೆಕ್ಕೆಜೋಳ ಕೊಟ್ಟಿರೋದು ಅದ್ರಾಗ ಇವ್ರದ್ದು ಯಾವ್ದಿಲ್ಲ 40 ಕೋಟಿ ನಾವು ಅವತ್ತು ಫಸ್ಟ್ ದಿನ ಸರ್ಕಾರದಿಂದ ಬಂದಿರೋದು 5 ಲಕ್ಷ ಏನಂತ ಸಹಾಯಧನ, ಕೇಂದ್ರ ಸರ್ಕಾರದಿಂದ ಬಂದ ಸಹಾಯಧನ ರೈತರ ಹಾಕಿರೋದು 6 ಲಕ್ಷ. 11 ಲಕ್ಷದ್ದು 15,000 ಲಾಭ ಬಂದಿರೋದೆಲ್ಲ 11 ಲಕ್ಷದ 15,000 ತೀರ್ಮಾನ ಆಗಿತ್ತು. ಮತ್ತೆ ಇದೇ ಕ್ರಮಸಪ್ಪ ಇದು ಡೈರೆಕ್ಟರೇಟ್ ಎಲ್ಲ ಮಾತಾಡಕ್ ಬಿಟ್ಟಿವೆ.
ಇವ್ರು ಮಾತಾಡಿದ ಲಾಸ್ಟ್ ಏನು 9,15,000 ತೀರ್ಮಾನ ಮಾಡಿದೆ ಅಂತ ಇವ್ರು ಹೆಂಗ್ ಹೇಳ್ತಾರೆ ಹಂಗ್ ಬರ್ದಾನ 9,15,000 ಕೊಡಕ ಆಯ್ತಪ್ಪ 1ನೇ ತಾರೀಕಿಂದ ಹೇಳಿದ್ವಿ ಎಲ್ಲರ ಜನರೆಲ್ಲ ಅದೆಲ್ಲ ಜಮಾ ಆ 9,15,000 ಅಲ್ಲ ಇವ್ ಗೊಬ್ಬರ ಎಲ್ಲ ಮಾರ್ಕ್ಯಾಡ್ರಿ ಅಂತ ಹೇಳಿದ್ವಿ. ಉಳ್ಕಿದ್ ಏನದಾವಲ್ಲ ಚೇರು ಇವು ಗಾಡ್ರಾಜು ಅವು ಇವು ಕಂಪ್ಯೂಟರ್ ಏನಂತಿಲ್ಲಪ್ಪ ಅವು ಇವನ್ ಸ್ಲಿಪ್ ಕೊಡ್ರಿ, ನೀವು ಸ್ಲಿಪ್ ಕೊಡ್ರ ಆ ರೊಕ್ಕಕ್ಕೆ ಅದನ್ನ ಜಮಾ ಮಾಡ್ಕೊತ ಎಷ್ಟು ರೊಕ್ಕಪ್ಪ 5,000 ತಂದ್ರೆ 5,000 ಜಮಾ ಮಾಡ್ಕೊತ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಇದು ಏನಾಗಿದೆ ಅಂತಂದ್ರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಏನು ಸೊಸೈಟಿ ಅಂತ ಮಾಡ್ಕೊಂಡಿರ್ತಾರೋ, ರೈತರೆಲ್ಲ ಸೇರ್ಕೊಂಡು ಒಂದು ಸಹಕಾರ ಸಂಘ ಸೊಸೈಟಿ ಅಂತ ಮಾಡ್ಕೊಂಡಿರ್ತಾರೋ, ಆ ಸೊಸೈಟಿಯಲ್ಲಿ ಕೋಟಿ ಗಟ್ಟಲೆ ಹಗರಣ ನಡೆದಿದೆ ಅಂತಂದೇಳಿ ಗ್ರಾಮಸ್ಥರು ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಹೋದಾಗ ನಾವು ಸಾರ್ವಜನಿಕರು ಹಾಗೂ ರೈತರ ಬಾಯಲ್ಲಿ ಕೇಳಿದಾಗ ಇದು ನಿಜಪೂರ್ವವಾಗಿ ಸತ್ಯವಾಗಿ ಎದ್ದು ಕಾಣಿಸ್ತಾ ಇದೆ. ಇದರ ಈ ಬೆನ್ನ ಹಿಂದೆ ಬಹಳಷ್ಟು ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆದವರು ಅದರಲ್ಲಿ ಆಗಿದ್ದಾರೆ. ಇವರು ಹಣವನ್ನು ತಮ್ಮ ಕೇಳಿ ಬರ್ತಾ ಇದೆ ನಮ್. ಇದ್ರ ಬಗ್ಗೆ ರೈತರು ಏನ್ ಹೇಳ್ತಾ ಇದ್ದಾರೆ? ಎಷ್ಟು ಕೋಟಿಗೂ ಅಧಿಕ ಹಣ ಇಲ್ಲಿ ಹಗರಣ ಆಗಿದೆ? ತಿಂಗಳ 11,000 ರೂಪಾಯಿ ಅದಕ್ಕೆ ಹಣ ಇರ್ಬೋದು. ಎಸ್ ಬಸವರಾಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಅವತ್ತು ಫಸ್ಟ್ ದಿನ ಸರ್ಕಾರದಿಂದ ಬಂದಿರೋದು 5 ಲಕ್ಷ ಏನಂತಲ್ಲ ಸಹಾಯಧನ, ಕೇಂದ್ರ ಸರ್ಕಾರದಿಂದ ಬಂದ ಸಹಾಯಧನ ರೈತರು ಹಾಕಿರೋದು 6 ಲಕ್ಷ. 11 ಲಕ್ಷದ್ದು 15,000 ಲಾಭ ಬಂದಿರೋದೆಲ್ಲ 11 ಲಕ್ಷದ 15,000 ತೀರ್ಮಾನ ಆಗಿತ್ತು. ಮತ್ತೆ ಇದೇ ಕರ್ಬಸಪ್ಪ ಇದು ಡೈರೆಕ್ಟರೇಟ್ ಎಲ್ಲ ಮಾತಾಡಕ್ ಬಿಟ್ಟಿವೆ. ಇವ್ರು ಮಾತಾಡಿದ ಲಾಸ್ಟ್ ಏನು 9,15,000 ತೀರ್ಮಾನ ಮಾಡಿದೆ ಅಂತ ಕರ್ಬಸಪ್ಪ ಇವ್ರು ಹೆಂಗ್ ಹೇಳ್ತಾರೆ ಹಂಗ್ ಬರ್ದಾನ 9,15,000 ಕೊಡಕ ಆಯ್ತಪ್ಪ 1ನೇ ತಾರೀಕಿಂದ ಹೇಳಿದ್ವಿ ಎಲ್ಲರ ಜನರೆಲ್ಲ ಅದೆಲ್ಲ ಜಮಾ ಆ 9,15,000 ಅಲ್ಲ ಇವು ಗೊಬ್ಬರ ಎಲ್ಲ ಮಾರ್ಕ್ಯಾಡ್ರಿ ಅಂತ ಹೇಳಿದ್ವಿ. ಉಳ್ಕಿದ್ ಏನದಾವಲ್ಲ ಚೇರು ಇವು ಗಾಡ್ರಾಜು ಅವು ಇವು ಕಂಪ್ಯೂಟರ್ ಏನಂತಿಲ್ಲಪ್ಪ ಅವು ಇವನ್ ಸ್ಲಿಪ್ ಕೊಡ್ರಿ, ನೀವು ಸ್ಲಿಪ್ ಕೊಡ್ರ ಆ ರೊಕ್ಕಕ್ಕೆ ಅದನ್ನ ಜಮಾ ಮಾಡ್ಕೊತ ಎಷ್ಟು ರೊಕ್ಕಪ್ಪ 5,000 ತಂದ್ರೆ 5,000 ಜಮಾ ಮಾಡ್ಕೊತ 20,000 ತಂದ್ರೆ 20,000 ಜಮಾ ಮಾಡ್ಕೊತ 9,15,000 ಮಾಡ್ತೀವಿ ಅಂತ ಏನಪ್ಪಾ ಸ್ವಲ್ಪ ಅವತ್ತು ಈ ರೀತಿ ಮಾತಾಡಿದ್ರೆ ನೀವು ಒಪ್ಕೊಂಡಾನ 1ನೇ ತಾರೀಕಿಂದ ಎಲ್ಲ ಲೆಕ್ಕ ಕೊಡ್ತೀವಿ ಎಲ್ಲ ಒಪ್ಪಿಸ್ಬಿಡ್ತೀವಪ್ಪ ಅಂತ ಹೇಳಿದಾರೆ. ಹೇಳಿ ಮತ್ತೆ ಒಳಗಿಂದೊಳಗ ಇವ್ರು ಕರ್ಸಿ 1,100 ರೂಪಾಯಿ ರೈತರಿಗೆ ಬರೀ ಅಂತಂದು ಹೇಳ್ಕೊಟ್ಟಾರ ಇವ್ರು ನಿನ್ನೆಲ್ಲ ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಸ್ವತಃ ಅಲ್ಲಿನ ರೈತರಾದಂತಹ ಅನ್ಯಾಯಕ್ಕೊಳಗಾದಂತಹ ಟಿಪ್ಪು ಸುಲ್ತಾನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಟಿಪ್ಪು ಸುಲ್ತಾನ್ ಅವರೇ ನಮಸ್ತೆ. ನಮಸ್ತೆ ಸರ್, ಈಗ ನಿಮ್ಮ ಗ್ರಾಮದಲ್ಲಿ FPO ಹಣ ಹಗರಣ ಆಗಿದೆ, 600ಕ್ಕೂ ಹೆಚ್ಚು ರೈತರಿಗೆ
ಅಲ್ಲಿ 1,100 ರೂಪಾಯಿಗಳಂತೆ ಹಣ ಕಟ್ಟಿಸ್ಕೊಂಡು ಈಗ ಅದು ಕೋಟಿ ಹಣ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದೀರಾ. ಈಗ ಅದು ನಿಮ್ಗೆ ಸಮಸ್ಯೆ ಏನಾಗಿದೆ, ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಸರ್? ಖಂಡಿತ ಅಲ್ಲಿ ನಮ್ಮ ಮಾಲಿ ಗ್ರಾಮದಲ್ಲಿ ಸುಮಾರು 600 ಸದಸ್ಯರು ಇದ್ವಿ. ಅಂದ್ರೆ 3 ಗ್ರಾಮದಿಂದ ಹರಗನಹಳ್ಳಿ, ನೆಲಕುದುರಿ, ಮಾಲವಿಲಿಂದ 600 ಸದಸ್ಯರು. ಒಬ್ಬೊಬ್ಬ ಸದಸ್ಯರು 1,100 ರೂಪಾಯಿದಂತೆ 1,100 ರೂಪಾಯಿ ಚಲನ್ ಕೊಟ್ಟು ಕಳೆದ 2021ರಿಂದ ಈ ಸಂಘ ಸ್ಥಾಪನೆ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಅಲ್ಲಿ ಏನು 12 ಜನ ನಿರ್ದೇಶಕರು ಇದಾರ, ಡೈರೆಕ್ಟರ್ ಇದಾರ, ಅವರು ಯಾವುದೇ ರೀತಿಯಾಗಿ ಒಂದು ದಿನಾನು ಮೀಟಿಂಗ್ ಕರೀಲಿಲ್ಲ, ಯಾವುದೇ ರೀತಿ ಲೆಕ್ಕ ಬುಕ್ಕನ್ನು ಕೊಟ್ಟಿರೋದಿಲ್ಲ. ಈ 600 ಸದಸ್ಯರಿಗೆ ಕಳೆದ 2024ರಾಗ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಸಬ್ಸಿಡಿ ಬಂದಿರುತ್ತೆ ಮೇಡಮ್, ಸಹಾಯಧನ ಬಂದಿರುತ್ತೆ ಈ ಸಂಘಕ್ಕ. ಅದನ್ನು ಸಹ ಇವ್ರ ಲೆಕ್ಕ ಕೊಡದಲ್ಲೇ ಏನು 12 ಜನ ನಾಮನಿರ್ದೇಶಕರಿದ್ರು ಅವರೇ ಖರ್ಚು ಮಾಡ್ಕೊಂಡು ಬಳಸ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದರಿಂದ ನಾವು 3 ಗ್ರಾಮದ ರೈತರ ಮುಖಂಡರು ಕಳೆದ ಬಾರಿ ಈಗ ಒಂದು 3-4 ಬಾರಿ ಮೀಟಿಂಗ್ ಕರೆದಾಗ ಕೊನೆಗೆ ಇವರು ಸರಿಯಾದ ಲೆಕ್ಕ ಬುಕ್ಕನ್ನು ನಮಗೆ ಕೊಟ್ಟಿರೋದಿಲ್ಲ. ಆಗ ಅದು ಏನಾಗಿದೆ, ನಾವು ಸರ್ಕಾರದಿಂದ ಬರುವಂತ 5 ಲಕ್ಷ, ಆಮೇಲೆ ನಮ್ಮ ಏನು ರೈತರದ ವಂತಿಕೆ 6 ಲಕ್ಷ ರೂಪಾಯಿ ಇದಲ್ಲ, ಇದನ್ನಷ್ಟೇ ಕೊಟ್ರಿ, ನಮಗೆ ಉಳ್ಕಿದ್ ನೀವೆಲ್ಲರೂ ಬಿಟ್ಬಿಡ್ರಿ ಅಂತ ಹೇಳಿದಾಗ ಇವರು ಆ ಲೆಕ್ಕನೂ ಕೊಡೋದಲ್ಲೇ ನಾವೆಲ್ಲದು ಖರ್ಚು ಮಾಡಿಬಿಟ್ಟಿವಿ ಅನ್ನೋದನ್ನ ಹೇಳಿರ್ತಾರ ಮೇಡಮ್. ನಮಗೆ ಬರೀ 6 ಲಕ್ಷ ರೂಪಾಯಿ ಒಪ್ಸಿರ್ತಾರ. ನಿಮ್ಗೆ ಇದ್ರಲ್ಲಿ ಯಾವ್ದೇ ರೀತಿ ಲೆಕ್ಕನೇ ಕೊಟ್ಟಿಲ್ಲ ಅವರು? ಲೆಕ್ಕನೇ ಕೊಟ್ಟಿಲ್ಲ ಮೇಡಮ್. ಬರೀ ಕಳೆದ ಮೊನ್ನೆ ಈಗ 3-4 ದಿನ ಕೆಳಗೆ ಏನ್ ಮಾಡಿದಾರ, ಲೆಕ್ಕ ಕೊಡ್ತೀವಿ ಅಂತ ನಮಗೆ ಒಂದು ಡೇಟ್ ತಗೊಂಡಿದ್ರು ಮೇಡಮ್ ಅವರೇ. ಆ ಡೇಟಿನ ಒಳಗಡೆ ಇವರು ಸಂಘನೇ ಹೊಡಿಬೇಕಂತಂದು ಎಲ್ಲರಿಗೂ ಏನು ನಾವು 1100 ಕಟ್ಟಿದ್ವಿ 2021ರಾಗ, ಅದನ್ನ 116 ಜನಕ್ಕ ಸಂಘದವರಿಗೆ ರೈತರಿಗೆ ಗೊತ್ತಲಾರದನ್ನ ಮನೆಗೆ ಹೋಗಿ ಇವ್ರು ರಿಟರ್ನ್ ಕೊಟ್ಟು ಬಿಟ್ಟಾರ ಮೇಡಮ್. ಎಲ್ಲರೂ ಇವ್ರ ನಮಗೆ ಲೆಕ್ಕ ಬುಕ್ಕ ಕೇಳ್ತಾರ ಅಂತಂದು ಸಂಘನೇ ಹೊಡೆಯೋ ರೀತಿಯಲ್ಲಿ ಇವ್ರು 116 ಜನಕ್ಕೆ ಆಲ್ರೆಡಿ ವಿತರಣೆ ಮಾಡ್ಬಿಟ್ಟಾರ ಮೇಡಮ್. ಅವ್ರ ರೈತರು ಪಾಪ ಗೊತ್ತಿಲ್ಲ, ಕೊಡ್ಬೇಕಾಗುತ್ತೆ ಅಂತ ಸಂಘನೇ ಕ್ಲೋಸ್ ಮಾಡ್ಬಿಟ್ರೆ ತಲೆನೋವು ಇರಲ್ಲ ಅಂತ ಅವರು, ತಲೆನೋವು ಇರಲ್ಲ ಅಂತಂದು ಇದು ಈ ತರ ಮಾಡಿದಾರೆ ಮೇಡಮ್ ಅವರೇ. ಆಮೇಲೆ ನಮ್ ಸಂಘಕ್ಕೆ ಒಂದು ಡ್ರೋನ್ ಕೊನೆಗೆ ಬಂದಿತ್ತು ಮೇಡಮ್ ಅವರೇ ಈ ಕಳೆದ ವರ್ಷ. ಈ ಗೊಬ್ಬರ ಸಿಂಪಡಣೆ ಮಾಡೋ ಡ್ರೋನ್ ಬಂದಿತ್ತು, ಅದನ್ನ ಕೊನೆಗೆ ಇವರು ಯಾರಿಗೆ ಗೊತ್ತಾಗಲಾರ ದಾವಣಗೆರೆಯಲ್ಲಿ ಮಾರಿದ ಅಂತ ಮಾಹಿತಿ ಮೇಡಮ್. ಇಷ್ಟೊಂದು ಈ ರೀತಿಯಾದಂತ ಹಗರಣ ಎಲ್ಲ ನಡೆಸಿದ್ದಾರೆ. ಹೌದು ಮೇಡಮ್ ಹೌದು. ಆಮೇಲೆ ಏನಾಗಿದೆ, ಈಗ 5 ವರ್ಷದೊಳಗ 2,13,782 ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಮೇಡಮ್ ಅವ್ರ ಅಕೌಂಟ್ ಅಲ್ಲಿ. 2,13,782 ರೂಪಾಯಿ ಟ್ರಾನ್ಸಾಕ್ಷನ್ ಆದ್ರ ಕೊನೆಗೆ ಇದ್ರ ಯಾವ್ದೋ ಉಳಿತಾಯನ ತೋರಿಸಿಲ್ಲ ಮೇಡಮ್ ಅವರು. ಇಷ್ಟೊಂದು ಟ್ರಾನ್ಸಾಕ್ಷನ್ ಹಣ ನಡೆದಿದೆ, ಆದ್ರೂ ಕೂಡ ನಿಮ್ಗೆ ಯಾವ್ದೇ ರೀತಿ ಈ ರೀತಿ ಒಂದು ಅನ್ಯಾಯ ಮಾಡೋದಕ್ಕೆ ಕಾರಣ ಏನಿರ್ಬೋದು? ಇವ್ರಿಗೆ ಪ್ರಬಲವಾದ ವ್ಯಕ್ತಿಗಳೇನಾದ್ರೂ ಬೆಂಬಲವಾಗಿ ನಿಂತಿದ್ದಾರಾ? ಆತರ ಏನಿಲ್ಲ ಮೇಡಮ್, ಇವ್ರು ಯಾರು ಕೇಳೋದಿಲ್ಲ, ರೈತರು ಯಾರು ಕೇಳೋದಿಲ್ಲ ಅಂತಂದು ಇವ್ರು ಏನ್ 12 ಜನ ಶಾಮಿಲಾಗಿ ಆ 12 ಜನನ ಒಣಗ್ಯಾರ ಮೇಡಮ್. ಇದಕ್ಕೆ ಏನು ಆವತ್ತಿನ ದಿನ ರೈತರು ಆರಿಸಿದಾರ ಅಧ್ಯಕ್ಷ, ಉಪಾಧ್ಯಕ್ಷ, ಖಜಾನ್ಸಿ, ಏನಾದಕ್ಕೊಬ್ರು 5 ವರ್ಷಲಿದ್ದೇನೋ ಚೆಕ್ ಪವರ್ ಏನ್ ನೀಡಿರ್ತಾರಲ್ಲ ಅವರೇ ಒಣಗಾರ ಇದಕ್ಕೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ರೈತರೆಲ್ಲ ಸೇರಿ ಏನ್ ಮಾಡ್ತೀರಾ? ನೆಕ್ಸ್ಟ್ ಏನ್ ಪ್ಲಾನ್ ನಿಮ್ದು? ಅಂದ್ರೆ ನಮಗೆ ಬರೋ ತಿಂಗಳ 5ನೇ ತಾರೀಕಿಗೆ ಟೈಮ್ ಕೊಟ್ಟಿದಾರ, ಅದನ್ನ ನಾವು ಯಾವ್ದೇ ರೀತಿಯಾಗಿ ತುಂಬಿಕೊಡ್ತೀವಿ ಅಂತಂದು ಮಾತು ಕೊಟ್ಟಿದಾರ ನಾವು ರೈತರಿಗೆ ಮೊನ್ನೆ ನಿನ್ನೆ ನಾವು ಕಲ್ತಾಗ. ನೋಡ್ಬೇಕು ಮೇಡಮ್ ಇದು ಬರೋ ತಿಂಗಳ 5ರ ಮಟ ಏನಾಗುತ್ತೆ ಕಾದ್ ನೋಡೋಕ. ಎಸ್ ಟಿಪ್ಪು ಸುಲ್ತಾನ್ ಅವರೇ, ಧನ್ಯವಾದ ಇಷ್ಟೊತ್ತು ನಮ್ಮ ವಾಹಿನಿ ಜೊತೆ ಮಾತನಾಡಿದಕ್ಕೆ. ಜಾಗ ಮಾಡಿಕೊಂಡು 9 ಲಕ್ಷ 15,000 ಮಾಡ್ತೀವಿ ಅಂತ ಏನಪ್ಪಾ ಸ್ವಲ್ಪ ಅವತ್ತು ಈ ರೀತಿ ಮಾತಾಡಿದ್ರೆ ನೀವು ಒಪ್ಕೊಂಡಾರ 1ನೇ ತಾರೀಕಿಂದ ಎಲ್ಲ ಲೆಕ್ಕ ಕೊಡ್ತೀವಿ ಎಲ್ಲ ಒಪ್ಪಿಸ್ಬಿಡ್ತೀವಪ್ಪ ಅಂತ ಹೇಳಿ ಮತ್ತೆ ಒಳಗಿಂದ ಇವ್ರು ಕರ್ಸಿ 1,100 ರೂಪಾಯಿ ರೈತರಿಗೆ ಬರ್ರಿ ಅಂತಂದು ಹೇಳ್ಕೊಟ್ಟಾರ ಇವ್ರು. ನಿನ್ನೆಲ್ಲ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದಲ್ಲಿದ್ದೇವೆ. ಮಾಲ್ವಿ ಗ್ರಾಮದಲ್ಲಿ ಏನು ರೈತರ ಹಣ ಪೋಲಾಗಿದೆ ಅಂತಂದೇಳಿ ಆರೋಪ ಕೇಳಿ ಬರ್ತಾ ಇದೆ. ಈಗ ಏನಾಗಿದೆ ಅಂತಂದ್ರೆ ಬಹಳಷ್ಟು ಹಣ ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಅಧಿಕಾರಿಗಳು ದುರುಪಯೋಗ ಪಡಿಸಿರ್ತಕ್ಕಂಥ ಹಣವು 2 ಕೋಟಿಗಿನ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಅಮಾಯಕ ರೈತರ ಒಂದು
ಬಾಯಿಗೆ ಮಣ್ಣು ಹಾಕುವ ಒಂದು ಸ್ಥಿತಿ ಇಲ್ಲಿ ಮಾಲ್ವಿ ಗ್ರಾಮದಲ್ಲಿ ನಡೀತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ 2 ಕೋಟಿಗಿಂತ ಹೆಚ್ಚು ಹಣ ಇಲ್ಲಿ ಬೇರೆಯವರ ಪಾಲಾಗಿದೆ. ಯಾಕೆಂದ್ರೆ ಅಧಿಕಾರಿಗಳು ಆಡುವಂತ ಕಳ್ಳಾಟಕ್ಕೆ ಈಗ ರೈತರು ಬಲಿ ಆಗ್ತಾ ಇದ್ದಾರೆ. ಯಾಕೆ ಈ ರೀತಿ ನಡೀತಾ ಇದೆ? ಅಧಿಕಾರಿಗಳೇನು ಅವರ ಲಾಭಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಕೆಲಸ ಈಗ ರೈತರಿಗೆ ಬಿಸಿ ತಟ್ಟಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಅಧಿಕಾರಿಗಳು ಅವರ ಕಳ್ಳಾಟಕ್ಕೆ ಇವತ್ತು ರೈತರು, ಅಮಾಯಕ ರೈತರು ಇವತ್ತು ಬಲಿ ಆಗ್ತಾ ಇದ್ದಾರೆ ಅಂತಂದ್ರೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕನಿಷ್ಠ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 2 ಕೋಟಿಗಿಂತ ಹೆಚ್ಚು ಹಣ ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಸಂಘದ ಅಧಿಕಾರಿಗಳದರಲ್ಲ, ಅವರು ಯಾಕೆ ಈ ರೀತಿ ಮಾಡ್ತಾರೆ? ರೈತರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅವರಿಗೆ ಕೊಡುವಂತ ಸಂಬಳ ಏನು ಸಾಕಾಗ್ತಾ ಇಲ್ವಾ? ರೈತರನ್ನ ಟಾರ್ಗೆಟ್ ಮಾಡುವಂತ ಅಧಿಕಾರಿಗಳೇ, ನಿಮಗೆ ಮಾನವೀಯತೆ ಇಲ್ವಾ? ನಿಮಗೆ ಮರ್ಯಾದೆ ಅನ್ನೋದಿಲ್ವಾ? ರೈತರ ಬಾಯಕ್ಕೆ ಮಣ್ಣು ಹಾಕುವಂತ ಕೆಲಸ ನಡೆಸ್ತಾ ಇದ್ರಲ್ಲ, ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಕಿಂಚಿತ್ತಿದೆಯಾ? ಅವ್ರು ಬಂದೇನು ನಿಮ್ಮಂಗೆ ಫ್ಯಾನ್ ಕೆಳಗೆ ಕೂತ್ಕೊಂಡು ಕೆಲಸ ಮಾಡಿ ಬರಲ್ಲ ಸ್ವಾಮಿ. ರೈತರು ಅಂದ್ರೆ ದೇಶದ ಬೆನ್ನೆಲುಬು. ಹೊಲದಲ್ಲಿ ಕೆಲಸ ಮಾಡಿ ಅವ್ರು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನ ನಿಮಗೆ ಕಟ್ಟಿರ್ತಾರೆ. ಉತ್ಪಾದಕ ಕೇಂದ್ರಗಳನ್ನು ಎದಕ್ ಮಾಡಿರಾ? ನೀವ್ ಎದಕ್ ಅಧಿಕಾರಿಗಳಾಗಿರಾ? ಸುಮ್ಮನೆ ಆಗಿಲ್ಲಪ್ಪ ಅಂತಂದ್ರೆ ನಿಮ್ ಕೈಲಿ ರಿಸೈನ್ ಮಾಡಿ ಹೋಗ್ಬೇಕು. ಇಲ್ಲ ಅಂದ್ರೆ ರೈತರ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ ಯಾವತ್ತೂ ಮಾಡಬಾರ್ದು. ಇದು ನಮ್ಮ ಸುದ್ದಿವಾಹಿನಿಯಿಂದ ಲೈವಲ್ಲೇ ಹೋಗ್ತಾ ಇರ್ತಕ್ಕಂಥ ಸುದ್ದಿ. ಯಾಕೆ ಅಂತಂದ್ರೆ ಇಲ್ಲಿ ರೈತರಿಗೆ ಬಹಳಷ್ಟು ಅನ್ಯಾಯವಾಗಿದೆ. ಕನಿಷ್ಠ 3 ಕೋಟಿಗಿಂತ ಹೆಚ್ಚು ಹಣ ಇಲ್ಲಿ ಪೋಲಾಗಿದೆ. ನಾನು ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತಂದು ಕೇಳ್ತಾ ಹೋಗೋಣ. ಎಸ್ ವೀಕ್ಷಕರೇ, ಇವತ್ತು ಮಾಲ್ವಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಏನು ದೋಖ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಕೋಟಿಗಟ್ಟಲೆ ಹಣ, ರೈತರ ಹಣ ನೀರು ಪಾಲಾಗಿದೆ. ರೈತರ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ ಬಹಳಷ್ಟು ಅಧಿಕಾರಿಗಳು ಶಾಮಿಯಾನಾಗಿದ್ದಾರೆ ಇದಕ್ಕೆ. ಯಾಕೆ ಅಂತಂದ್ರೆ ಇದರಲ್ಲಿ ಬಹಳಷ್ಟು ಅಧಿಕಾರಿಗಳು ರೈತರಿಗೆ ಕಷ್ಟ ಕೊಡುವಂತ ಒಂದು ಪರಿಸ್ಥಿತಿ ತಂದಿದ್ದಾರೆ. ಯಾಕೆ ಅಂತಂದ್ರೆ 600ಕ್ಕಿಂತ ಹೆಚ್ಚು ಈ ಜನ ಇದರಲ್ಲಿ ಮೆಂಬರ್ಶಿಪ್ ಪಡೆದಿರ್ತಾರೆ. ಇಲ್ಲಿ ಬಹಳಷ್ಟು ಹಣ ಲೋಕವಾಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇವತ್ತು ನಾನು ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಟಿಪ್ಪು ಸುಲ್ತಾನ್ ಅನ್ನೋರ್ನ ಮಾತಾಡಿಸ್ತಾ ಹೋಗ್ತೀನಿ. ಊರಿನ ಹಿರಿಯರು ಅವ್ರು ಮಾತಾಡಿಸ್ತಾ. ಸರ್ ನಮಸ್ತೆ ಸರ್. ಇವತ್ತು ನಡೆದಿರ್ತಕ್ಕಂಥ ಘೋರ ಅನ್ಯಾಯ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಅಗ್ನಿಬೊಮ್ಮನಹಳ್ಳಿ ತಾಲೂಕಲ್ಲಿ ಮಾಲ್ವಿ ಗ್ರಾಮ ಅಂದ್ರೆ ಒಂದು ದೊಡ್ಡ ಗ್ರಾಮ. ಇದರಲ್ಲಿ ಬಹಳಷ್ಟು ಶ್ರಮ ಪಡುವಂತ ರೈತರು ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಅದೇ ರೈತರಿಗೆ ಇವತ್ತು ಬಾಯಿಗೆ ಮಣ್ಣು ಹಾಕುವ ಒಂದು ವ್ಯವಸ್ಥೆ ತಂದಿದೆ. ಆಮೇಲೆ ಕಣ್ಣೀರು ಹಾಕುವ ಒಂದು ವ್ಯವಸ್ಥೆ ತಂದಿದ್ದಾರೆ. ಅಧಿಕಾರಿಗಳು ಮಾನವೀಯತೆ ಇಲ್ಲದೆ ನಡೆದಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದು ಮಾಲ್ವಿ ಗ್ರಾಮದಲ್ಲಿ ರೈತ ಉತ್ಪಾದಕರ ಸಂಘದಿಂದ ಈ ಗ್ರಾಮದಲ್ಲಿ 3 ಊರು ಅಂದ್ರೆ ಮಸರೆಲ್ಕುದಿರಿ, ಅರಗನಹಳ್ಳಿ, ಮಾಲ್ವಿ ಸೇರಿ ಸುಮಾರು 600 ಸದಸ್ಯರು. ಒಬ್ಬ ಸದಸ್ಯರಿಂದ 1100 ರೂಪಾಯಿ ಕಲೆಕ್ಟ್ ಮಾಡಿ ಇದಕ್ಕೊಂದು 600 ಜನ ಸದಸ್ಯರ ನೇಮಕ ಮಾಡಿಕೊಂಡು ಇದರಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಅಂತ 12 ಮಂದಿ ಸದಸ್ಯರನ್ನ ಮಾಡಿರ್ತೇವೆ. ಇವರು ಈಗ ಕಳೆದ 2021ರಿಂದ ಇದು ಚಾಲುವಾಗಿ 6 ಲಕ್ಷ ರೂಪಾಯಿ ಹಿಡಿದು ಇವತ್ತು 2,13,872 ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರೋದು ದಾಖಲಾತಿ ಇದೆ. ಇದರಲ್ಲಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಅನುದಾನ ಬಂದಿರ್ತದೆ, ಸಬ್ಸಿಡಿ ಬಂದಿರ್ತದೆ. ಇದನ್ನು ಕೂಡ ಈ 5 ವರ್ಷದಲ್ಲಿ ಒಂದು ಬಾರಿ ಸಹ ಯಾವುದೇ ರೀತಿ ನಮಗೆ ಎಲ್ಲಾ ಸದಸ್ಯರನ್ನ ಕರೆದು ಮೀಟಿಂಗ್ ಮಾಡಿರೋದಿಲ್ಲ. ಇದರಲ್ಲಿ ನಾವು ಕೇಳ್ತಾ ಹೋದಾಗ 5 ವರ್ಷದಲ್ಲಿ ಯಾವುದೇ ರೀತಿ ಪಂಚನಾಮೆ ಮಾಡಿದ್ರು ಸಹ ನನಗೆ ಇನ್ನೊಂದು ಬಾರಿ ರೈತರನ್ನ ಸಂಪರ್ಕ ಮಾಡಿ ಇವರು ಅದಕ್ಕೆ ಯಾವ್ದು ಸದಸ್ಯರನ್ನ ಅವ್ರಿಗೆ ಇಷ್ಟ ಇಲ್ಲದ್ರ ಕೊನೆಗೆ ಕರೆದು ಅವ್ರ ಮನೆ ಬಾಗಿಲಿಗೆ ಹೋಗಿ ಇವರು 1100 ರೂಪಾಯಿ ನಿಮ್ದು ನೀವು ತಗೊಂಡ್ಬಿಡ್ರಿ, ನಾವು ಸಂಘ ಮಾಡಕ್ ರೆಡಿ ಇಲ್ಲ ಅಂತಂದು ಇವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ಮಾಡಿರೋದು. ಇದು ತುಂಬಾ ಖಂಡನೀಯ. ಇದರಿಂದ ನಾವು ಎಲ್ಲಾ ರೈತರು ಇವತ್ತು ಮತ್ತೆ ಕಲಿತು ನಾವು ಮುಂದೆ ಇದನ್ನೆಲ್ಲಾನು ದಾಖಲಾತಿಗಳನ್ನು ತಗೊಂಡು ಧಾರವಾಡ ಕೋರ್ಟಿಗೆ ಹಾಕ್ಬೇಕಂತಂದು ಎಲ್ಲಾ ರೈತರು ತೀರ್ಮಾನ ಮಾಡಿದ್ದೇವೆ. ಇದನ್ನು ಮಾಡೇ ತಿರ್ತೀವಿ. ಈಗ ಸುಮಾರು 2 ಕೋಟಿ ವೆಚ್ಚ, ಇನ್ನೂ ಜಾಸ್ತಿ ಹಣ ಪೋಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ಅಧಿಕಾರಿಗಳ ಕೈ ಶಾಮೀಲಿದೆ. ಅವರವರ ಮನೆ ಉಪಯೋಗಕ್ಕೆ ರೈತರ ಹಣವನ್ನ ಬಳಸ್ಕೊಂಡಿದ್ದಾರೆ. ಇಲ್ಲ, ಇದು ಏನಾಗಿದೆ,
ರೈತರಿಗೆ 1 ವರ್ಷ ಈ ಕಂಪನಿ ಸ್ಟಾರ್ಟ್ ಆಗಿ 1 ವರ್ಷ ಮಾತ್ರ ಇಲಾಖೆ ಜವಾಬ್ದಾರಿ ಇರ್ತೈತಿ. 1 ವರ್ಷ ಆಗಿ ಮೇಲೆ ಈ ಸಪರೇಟ್ ಏನು 12 ಜನ ನಿರ್ದೇಶಕರು ಇರ್ತಾರ ಅವ್ರಿಗಷ್ಟೇ ಇದು ಅವರಿಂದ ಈ ಸಂಘ ನಡೀತಾ ಇರ್ತದೆ. ಇದರಲ್ಲಿ ಮೇನ್ ಆಗಿ ಒಂದು 6-7 ಜನ ತಮ್ಮ ಹೊಲ ಗದ್ದೆಗಳಿಗೆ 20 ಎಕರೆ ಹೊಲ ಮಾಡಿರೋನಿಗೆ ಅವರಿಗೆ ಯಾವ ರೀತಿ ರೊಕ್ಕ ಕಟ್ಟೋದೆಲ್ಲ ಒಯ್ದಿರೋದು ಉಂಟು. ಆಮೇಲೆ ಗೊಬ್ಬರದ ಗುಣಿಗೆ ಲೋಪದೇಶ ಬರೀ 12 ಜನನ ತಗೊಂಡಿರೋದು ಲೋಪದೇಶಗಳಲ್ಲಿ ಬಹಳ ಕಂಡು ಬಂದಿದೆ. ಈ ಮೇಲ್ನೋಟಕ್ಕೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆಸಿರೋ ಪ್ರಕಾರ 2,13,00,000 ಟ್ರಾನ್ಸಾಕ್ಷನ್ ಆಗಿದೆ. ಅದು ಬಿಟ್ಟು ಹೊರಗಿಂದ ಗುಣಿಗೆ ಬಹಳ ಲೋಪದೇಶಗಳಾಗ್ಯವ. ಇವರೆಲ್ಲರೂ ಭ್ರಷ್ಟಾಚಾರ ಮಾಡಿದ್ರಲ್ಲಿ ಅನುಮಾನವಿಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ನಾವು ಧಾರವಾಡ ಹೈಕೋರ್ಟ್ಗೆ ಹಾಕಿ ಮುಂದಿನ ತೀರ್ಮಾನ ಅಂತಂದೇಳಿ ಬಡವರ ಬಾಯಿಗೆ ಮಣ್ಣಾಗ್ತಾ ಇದ್ರ. ಎಸ್, ಈಗ ನಮ್ಮ ಮಾಲ್ವಿ ಗ್ರಾಮದ ಏನು ಅಧಿಕಾರಿ ಮಾಲ್ವಿ ಗ್ರಾಮದ ರೈತರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಹಣ ಪೋಲಾಯ್ತು? 4 ಲಕ್ಷಕ್ಕಿಂತ ಹೆಚ್ಚು ಹಣ ಪೋಲಾಗಿದೆ. ಯಾಕೆ ಅಂತಂದ್ರೆ ಈಗ ಅವ್ರಿಗೆ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್, ಇವತ್ತು ಹಣ ಪೋಲಾಗಿದೆ. ಅಧಿಕಾರಿಗಳು ಹಣ ತಿಂದಿದ್ದಾರೆ. ದುಷ್ಟ ಅಧಿಕಾರಿಗಳು, ಮಾನವೀಯತೆ ಇಲ್ಲದ ಅಧಿಕಾರಿಗಳು ರೈತರ ಹಣವನ್ನು ನುಂಗಿ ಹಾಕಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಈ ನಮ್ಮ ಮಾಲ್ವಿ ಸೊಸೈಟಿಯಲ್ಲಿ ಸುಮಾರು 2,13,00,000 ವ್ಯವಹಾರ ಬ್ಯಾಂಕ್ ಸ್ಟೇಟ್ಮೆಂಟ್ ಟ್ರಾನ್ಸಾಕ್ಷನ್ ಆಗಿರತಕ್ಕಂಥದ್ದು. ಅದು 1 ವರ್ಷಕ್ಕೂ ಯಾವುದೇ ತರದ ಪೂರ್ವಭಾವಿ ಸಭೆ ಕರೆದಿಲ್ಲ. ಈ ನಿವ್ವಳ ಲಾಭನೂ ತೋರಿಸಿಲ್ಲ. ಇಲ್ಲಿ ಸುಮಾರು 12 ಜನ ಇವರು ಸೆಕ್ರೆಟರಿಗಳು ಏನಾದಾರ ಇವರು ಅದನ್ನೆಲ್ಲ ತಿಂದು ಹಾಕಿ ರೈತರಿಗೆ ದೊಡ್ಡ ಒಂದು ಹಗರಣ ಮಾಡ್ಯಾರ. ಅದು ಚರ್ಚೆ ಮಾಡಿದಾಗ ನಮಗೆ ಮಾಡಿರೋ ತಪ್ಪು ಒಪ್ಪಿಕೊಂಡು 11,30,30,000 ತೀರ್ಮಾನ ಆಗಿತ್ತು. ಅಂದ್ರ 6 ಲಕ್ಷ ರೂಪಾಯಿನ ರೈತರಿಗೆ ಕೊಟ್ಟು ಇನ್ನು ಉಳಿದಂತ ಸರ್ಕಾರದಿಂದ ಬಂದಂತ 5 ಲಕ್ಷ ರೂಪಾಯಿ ಸರ್ಕಾರದ ಬೆನಿಫಿಟ್ ಬರುತ್ತೆ. ಇದಕ್ಕೆ ಆ 5 ಲಕ್ಷ ರೂಪಾಯಿ ನಾವು ಗಂಟಷ್ಟೇ ಕೇಳಿದೀವಿ. ನೀವು ತಿಂದಂತ ಲಾಭ ಏನೂ ಬೇಡ, ನಮಗೆ ಸರ್ಕಾರದ ಬಂದಂತ 5 ಲಕ್ಷ ರೈತರಿಗೆ ಕಟ್ಟಿರ್ತಕ್ಕಂಥ 6 ಲಕ್ಷ 11 ಲಕ್ಷ ಕೊಡ್ರಿ ಅಂತ ಕೇಳಿದ್ವಿ. ಅದಕ್ಕೂ ಸಹ ನಾವು ಚೇರ್ ತಂದಿವಿ, ಕಂಪ್ಯೂಟರ್ ತಂದಿವಿ ಅಂತ ಹೇಳಿ 9,15,000 ರೂಪಾಯಿ ಊರಿನ ಜನ ತೀರ್ಮಾನ ಮಾಡಿದ್ದಾರೆ ರೈತರೆಲ್ಲ ಸೇರಿ. ಆ 9,15,000 ಸಹ ಇವ್ರು ಕಟ್ಟಕ್ ರೆಡಿಯಲ್ಲಿ ಇವತ್ತು. ನಾನ್ ತಿಂದಲ್ಲ, ನೀನ್ ತಿಂದಲ್ಲ ಅಂತಂದೇಳಿ ಆರಿಕೆ ಉತ್ತರ ಹೇಳ್ತಾ ಇದ್ರ. ಹಂಗಾಗಿ ನಾವು ಇವತ್ತು ಧಾರವಾಡ ಹೈಕೋರ್ಟ್ಗೆ ಸಹ ನೋಟಿಸ್ ಹೇಳ್ತೀನಿ ಅಂದ್ರ, ನಮ್ಮ ಮಾಲ್ವಿ ಗ್ರಾಮ ಒಂದು ದೊಡ್ಡ ಗ್ರಾಮ, ರೈತರಿರ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಒಂದು ಸೊಸೈಟಿ ಆಗಲಿ, ಕೃಷಿ ಇಲಾಖೆ, ಜಲ ಅಭಿವೃದ್ಧಿ ಇಲಾಖೆ ಹಾಗೂ ಮಹಿಳಾ ಸಂಪನ್ಮೂಲ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ಈ 3 ಇಲಾಖೆಯಿಂದ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ರು. ನಾವು ಮೆಂಬರ್ಶಿಪ್ ಮಾಡಿಸ್ತೇವೆ. ಯಾಕಂದ್ರೆ ಮೆಂಬರ್ಶಿಪ್ ಮಾಡಿರ್ತಕ್ಕಂಥ ಗ್ರಾಮಗಳು ಮಾಲ್ವಿ ಗ್ರಾಮದವರು, ಹೊರಗಣ್ಣಹಳ್ಳಿ ಗ್ರಾಮದವರು, ಆಮೇಲೆ ಮಸಾರಿ ನೆಲಕುದ್ರಿ, ಹಳೆ ನೆಲಕುದ್ರಿ, ನೆಲಕುದ್ರಿ 1, ಚಿಮ್ನಳ್ಳ್ಯಾಗ, ಆಮೇಲೆ ಒತಮ್ನಹಳ್ಳಿ, ಹೋಗಳಿ ತಾಂಡ, ಇಷ್ಟೆಲ್ಲ ಹಳ್ಳಿಗಳಾಗ 500 ಮಂದಿ ಮೆಂಬರ್ಶಿಪ್ 1,100 ರೂಪಾಯಿ ನಾವು ಕಟ್ಟಿಸಿ ಜನಗಳಿಗೆ ಒಂದು ಒಳ್ಳೆ ನಮ್ಮ ಮಾಲ್ವಿ ಗ್ರಾಮ ದೊಡ್ಡ ಗ್ರಾಮ ಆದ ಕಾರಣ ಕೃಷಿ ರೈತರಿಗನ್ನ ವಂಚಿಕೆ ಇರ್ತಕ್ಕಂಥ ಹಣವನ್ನು ಅವರಿಗೆ ಕೊಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅದಕ್ಕಾಗಿರ್ತಕ್ಕಂಥ ಸಿಒ ಅವ್ರ ಮೇಲೆ ಕ್ರಮ ತಗೋಬೇಕು. ಈ 3 ಇಲಾಖೆ ಮೇಲೆ ಕ್ರಮ ತಗೋಬೇಕು. ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅವ್ರ ಬಗ್ಗೆ ಏನು ಹೇಳ್ತೀವಿ? ಈಗ ಈ ಕೃಷಿ ಇಲಾಖೆ, ಜಲಾನಯನ ಅಭಿವೃದ್ಧಿ ಇಲಾಖೆ ಹಾಗೂ ಮಹಿಳಾ ಸಂಪನ್ಮೂಲ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ಮಾಲ್ವಿ ರೈತ ಉತ್ಪಾದಕರ ಕಂಪನಿ ನೇಮಕ ಅಂತ ಹೇಳಿ ರೈತರ ಹೆಸರ ಮೇಲೆ ಈ ಮನೆಗೆ ಹೋಗಿ ರೈತರ ಹತ್ರ 1,150 ರೂಪಾಯಿ ಕಲೆಕ್ಟ್ ಮಾಡಿ ಈ ಒಂದು ಸಂಸ್ಥೆ ಓಪನ್ ಮಾಡಿದ್ರು. ಅದರಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳನ್ನೆಲ್ಲ ಕಲಿಸ್ಕೊಂಡು ಈ ಒಂದು ಸಂಸ್ಥೆ ಓಪನ್ ಮಾಡಿ ಇಲ್ಲಿ ಮಾಲ್ವಿ ಕೇಂದ್ರ ಸ್ಥಾನ ಮಾಡ್ಕೊಂಡು ಇಲ್ಲಿ ಸಂಸ್ಥೆಯನ್ನು ಓಪನ್ ಮಾಡ್ಕೊಂಡು ಇಲ್ಲಿ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ವೀರ್ಯ ಆಗಲಿ, ಬೀಜ ಕಂಪನಿ ಆಗಲಿ, ಗೊಬ್ಬರ ಆಗಲಿ, ಯಾವುದೇ ತರದ ಮಾಲ್ಗಳು ತರಿಸಿ ಸಹಾಯ ಮಾಡ್ಕೊಂತಾನೆ ಬಂದಿದ್ವಿ. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ 5 ಲಕ್ಷ ರೂಪಾಯಿ, ಆಮೇಲೆ ರೈತರು ಹಾಕಿರ್ತಕ್ಕಂಥ 6 ಲಕ್ಷ ರೂಪಾಯಿ, ಒಟ್ಟು 11 ಲಕ್ಷ ರೂಪಾಯಿ 2021 ಇಸ್ವಿಯಿಂದ ಇದು ಬಂದಿರತಕ್ಕಂಥ ಸಮಸ್ಯೆ ಹುಟ್ಟಾಕಿರ್ತಕ್ಕಂಥದ್ದು. ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ವಹಿವಾಟು ನಡೆಸಿರೋದು 2,13,850 ರೂಪಾಯಿ. ಅಲ್ಲಿಂದ ಇಲ್ಲಿಗೆ ಲೆಕ್ಕ ಕೇಳಿದ್ರೆ ರೈತರು ಕೇಳಿದ್ನಪ್ಪ ಅಂದ್ರೆ ನಿಮಗೆ ಯಾಕೆ ಲೆಕ್ಕ ಕೊಡಬೇಕು, ನೀವ್ಯಾರು ಲೆಕ್ಕ ಕೇಳಕ್ಕಂತ ಇಲ್ಲಿ ಈಗ ಹಾಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಕೊಟ್ಟಬಸಪ್ಪನವ್ರು ಮಾತಾಡ್ತಾರೆ.